ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇರುವಂಥದ್ದು. ಸಾಕಷ್ಟು ಜನ ಕೇಳಿದರು, ನೀವು ರೇಷನ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಪ್ರಾಸೆಸ್ ಹೇಗಿರುತ್ತೆ, ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಸೊ ಏನೆಲ್ಲ ಹೊಸ ದಾಖಲೆಗಳನ್ನು ಇವರು ಹೇಳ್ತಾ ಇದ್ದಾರೆ, ಎಲ್ಲವನ್ನು ಒಂಚೂರು ಹೇಳಲಿಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೂರ್ಣ ಮಾಹಿತಿ ಲಭ್ಯ ಆಗಿದೆ ಈಗ. ಸೊ ದಯಮಾಡಿ ವಿಡಿಯೋನ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು 5ರಿಂದ 8 ನಿಮಿಷ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಆ್ಯಂಡ್ ಬಿಫೋರ್ ದಟ್, ಹೊಸದಾಗಿ ಯಾರು ವಿಸಿಟ್ ಮಾಡಿದರೂ ನಮ್ಮ ವಾಹಿನಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ನೋಡಿ, ಪ್ರತ್ಯೇಕ ರೇಷನ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಹೊಸ ನಿಯಮವನ್ನು ಜಾರಿ ಮಾಡಲಾಗಿದೆ. ಯಾವ್ಯಾವ ದಾಖಲೆಗಳು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅಂತ. ಸೊ ಪ್ರತ್ಯೇಕವಾಗಿ ರೇಷನ್ ಕಾರ್ಡನ್ನು ಪಡ್ಕೊಳ್ತಕ್ಕಂಥ ಒಂದು ನಿಯಮವನ್ನು ಮಾಡಿರುವಂಥದ್ದು. ಇವನ್ ಇದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೂ ಒಂದಷ್ಟು ಡಾಕ್ಯುಮೆಂಟ್ಸು ಆಲ್ಮೋಸ್ಟ್ ಸಿಮಿಲರ್ ಆಗಿ ಬೇಕಾಗಿರುತ್ತೆ ನಿಮಗೆ, ಅದರಲ್ಲೇನು ಚೇಂಜಸ್ ಇರೋಲ್ಲ. ಒಂದು ಕಡೆಯಿಂದ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು. ಈಗ ನೋಡಿ, ಇಲ್ಲಿಂದ ಕುಟುಂಬದಿಂದ ಪ್ರತ್ಯೇಕಗೊಂಡಾಗ, ಸೊ ಒಂದು ಫ್ಯಾಮಿಲಿಯಿಂದ ಬೇರೆ ಫ್ಯಾಮಿಲಿಗೆ ಹೊರಟಾಗ ಅಥವಾ ಸಪ್ರೇಟ್ ಆದಾಗ, ಅಥವಾ ಮದುವೆಯಾದ ನಂತರ ಪ್ರತ್ಯೇಕ ಪಡಿತರ ಚೀಟಿ ಪಡೆಯುವುದು ಪ್ರತಿಯೊಬ್ಬರಿಗೂ ಪ್ರಮುಖ ಅಗತ್ಯವಾಗಿರುತ್ತದೆ. ಆಫ್ಟರ್ ಎಲ್ಲ ಗೊತ್ತಿರತಕ್ಕಂಥ ವಿಚಾರ ಈಗ. ಸೊ ಆಫ್ಟರ್ ಮ್ಯಾರೇಜು ಪ್ರತ್ಯೇಕವಾಗಿ ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕಾಗಿರುತ್ತೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿಯಮಗಳ ಪ್ರಕಾರ ಕುಟುಂಬದ ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರನ್ನು ತೆಗೆದುಹಾಕಿ ಹೊಸ ಹಾಗೂ ನೋಡಿ, 2 ವಿಷಯಗಳು ಇಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಒಂದು, ಕುಟುಂಬದಿಂದ ಪ್ರತ್ಯೇಕ ಆದಾಗ, ಸೊ ಹಳೆಯ ರೇಷನ್ ಕಾರ್ಡಿಂದ ಏನು ಮಾಡಬೇಕು, ನಿಮ್ಮ ಹೆಸರನ್ನ ತೆಗೆದಾಕ್ಬಿಟ್ಟು ಹೊಸದಾಗಿ ನೇಮನ್ನು ಸೇರಿಸಬೇಕು, ಹೊಸ ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕು. ಅಥವಾ ಪ್ರತ್ಯೇಕವಾಗಿ ನೀವೇನು ಕಾರ್ಡ್ ಮಾಡಿಸ್ತೀರಾ, ಸೊ ಆ ಒಂದು ಕಾರ್ಡ್ಗೆ ನಿಮ್ಮ ಹೆಸರನ್ನ ಇಲ್ಲಿ ಸೇರ್ಪಡೆ ಮಾಡಬೇಕು. ಸೊ ಆ ರೀತಿ ಹೆಸರನ್ನ ಸೇರಿಸಬೇಕು ಅಂತಂದರೆ, ಪ್ರತ್ಯೇಕವಾಗಿ ಹೊಸ ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ನಿರ್ದಿಷ್ಟ ಮಾನದಂಡಗಳನ್ನು ಇಲ್ಲಿ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿದೆಯಲ್ಲ, ಈಗ ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಯಾರಿಗೆ ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ಎಲಿಜಿಬಿಲಿಟಿ ಯಾರಿಗಿರುತ್ತೆ ಅಂತ ಸಪ್ರೇಟಾಗಿ ಕಾರ್ಡ್ ಬರ್ಬೋದು. ಅಂದರೂ ದ ವೆರಿ ಫಸ್ಟ್ ಪಾಯಿಂಟ್ ಈಸ್ ನವವಿವಾಹಿತ ದಂಪತಿಗಳು, ಅಂದರೆ ಯಾರು ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಅವರು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ನೋಡಿ, ಅದ್ರ ಬಗ್ಗೆ ಹೇಳಿದ್ದಾರೆ. ಮದುವೆಯಾದ ನಂತರ ಹೊಸ ಕುಟುಂಬವನ್ನು ಆರಂಭಿಸುವ ದಂಪತಿಗಳು ತಮ್ಮ ಪೋಷಕರ ರೇಷನ್ ಕಾರ್ಡ್ನಿಂದ ಹೆಸರನ್ನು ತೆಗೆದುಹಾಕಿ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಪ್ರತ್ಯೇಕವಾಗಿ ವಾಸ ಮಾಡ್ತಿರತಕ್ಕಂಥ ಕುಟುಂಬದ ಸದಸ್ಯರು, ಇವರು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಅಂದರೆ ಪ್ರತ್ಯೇಕವಾಗಿ ಅಥವಾ ಹೊಸದಾಗಿ ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ, ಅಂದರೆ ಪ್ರತ್ಯೇಕವಾಗಿ ವಾಸಿಸುತ್ತಿರುವ ಕುಟುಂಬದ ಸದಸ್ಯರು ಅವರು ಇಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತಾರೆ. ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸದೆ, ಅರ್ಥ ಮಾಡ್ಕೊಳ್ಳಿ, ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸ ಮಾಡದೇನೆ ಬೇರೆ ಮನೆಯನ್ನು ಮಾಡಿಕೊಂಡು ಅಲ್ಲಿ ಪ್ರತ್ಯೇಕವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಜೀವಿಸುತ್ತಿರುವ ಮಕ್ಕಳು ಅಥವಾ ಕುಟುಂಬದ ಇತರ ಸದಸ್ಯರು ಪ್ರತ್ಯೇಕ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಲಾಗಿದೆ. ಸೊ ಇನ್ನೊಂದು, ಉದ್ಯೋಗ ಅಥವಾ ವಿಳಾಸ ಬದಲಾವಣೆ. ಕೆಲವೊಂದು ಮೂಲ ಸ್ಥಳವನ್ನು ಬಿಟ್ಟು ಅವ್ರಿಗೇನಾದರೂ ಸರ್ಕಾರಿ ಕೆಲಸ ಅಥವಾ ಮತ್ತೊಂದು ಕೆಲಸ ಆದಾಗ ಏನಾಗುತ್ತೆ, ತಮ್ಮ ಮೂಲ ವಾಸ ಮಾಡ್ತಕ್ಕಂಥ ಸ್ಥಳವನ್ನು ಬಿಟ್ಟು ಸೊ ಬೇರೆಡೆಗೆ ತನ್ನ ಇಡೀ ಕುಟುಂಬದ ಸಮೇತ ಅವರು ಶಿಫ್ಟ್ ಆಗಿರ್ತಾರೆ. ಅವರು ಇಲ್ಲಿ ಅರ್ಹತೆಯನ್ನು ಪಡ್ಕೋತಾರೆ ಪ್ರತ್ಯೇಕವಾಗಿ ಅಥವಾ ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಲಿಕ್ಕೆ. ಇಲ್ಲಿ ಉದ್ಯೋಗ ಅಥವಾ ವಿಳಾಸವನ್ನು ಬದಲಾವಣೆ, ಉದ್ಯೋಗ, ವ್ಯಾಪಾರ ಅಥವಾ ಇತರೆ ಕಾರಣಗಳಿಂದ ಬೇರೆ ಊರು ನಗರಗಳಿಗೆ ತೆರಳಿ ಶಾಶ್ವತವಾಗಿ ಪ್ರತ್ಯೇಕ ವಾಸಸ್ಥಳ ಹೊಂದಿರುವವರು ಅಂತ ಹೇಳಿದ್ದಾರೆ ಅಲ್ಲಿ. ಅಂದರೆ ಪರ್ಮನೆಂಟಾಗಿ ಒಂದು ಕಡೆ ಬಿಟ್ಟು ಬೇರೆ ಕಡೆಗೆ ಹೋಗಿ ನೆಲೆಸಿರುವಂಥದ್ದು, ಅಂದರೆ ಶಾಶ್ವತವಾಗಿ ಪರ್ಮನೆಂಟಾಗಿ ಅಂತ. ಸೊ ಅಂಥವರು ಇಲ್ಲಿ ಹೊಸ ರೇಷನ್ ಕಾರ್ಡ್ ಅಥವಾ ಪ್ರತ್ಯೇಕವಾಗಿ ಒಂದು ರೇಷನ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಯಾವೆಲ್ಲ ದಾಖಲೆಗಳು ಬೇಕು, ಅಗತ್ಯವಿರುವ ಪ್ರಮುಖ ದಾಖಲೆಗಳು ಅಂತ ಹೇಳಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದರೆ ಆಧಾರ್ ಕಾರ್ಡ್. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಕಲು ಅಂತ ಜೆರಾಕ್ಸ್ ಕಾಪೀಸನ್ನು ಮಾತ್ರ ಕೇಳಿದ್ದಾರೆ. ಇನ್ನು ನೆಕ್ಸ್ಟು, ಹೆಸರನ್ನು ಕಡಿತಗೊಳಿಸುವ ಪ್ರಮಾಣ ಪತ್ರ ಅಂತ ಹೇಳಿದರೆ ಡಿಲೀಷನ್ ಸರ್ಟಿಫಿಕೇಟ್ ಅಂತ. ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದು ಹಾಕಲಾದ ರಶೀದಿ ಅಥವಾ ದೃಢೀಕರಣ ಪತ್ರ. ಸೊ ನಿಮ್ಗೆ ಈಗಾಗಲೇ ಇರ್ತಕ್ಕಂಥ ಹಳೆಯ ರೇಷನ್ ಕಾರ್ಡ್ ಏನಿದೆ ಈಗ, ಅದರಿಂದ ನೇಮನ್ನು ಡಿಲೀಟ್ ಮಾಡ್ತು ಅಂತಂದರೆ ಅದಕ್ಕೆ ಪೂರಕವಾಗಿ ಒಂದು ರೆಸಿಪ್ಟನ್ನು ಕೊಡ್ತಾರೆ ಅಥವಾ ಒಂದು ದೃಢೀಕರಣ ಪ್ರಮಾಣ ಪತ್ರ ಅಂತ ಬರುತ್ತೆ. ಅದನ್ನು ಈಸ್ಕೊಂಡು ನೆಕ್ಸ್ಟ್ ಸೇರ್ಪಡೆ ಮಾಡಿಸ್ಲಿಕ್ಕೆ ಅದನ್ನು ಕೊಡಬೇಕಾಗತ್ತೆ ಆಧಾರವಾಗಿ. ಇನ್ನು ವಿವಾಹ ಪ್ರಮಾಣ ಪತ್ರ, ದಟ್ ಈಸ್ ಮ್ಯಾರೇಜ್ ಸರ್ಟಿಫಿಕೇಟ್ ಈಸ್ ವೆರಿ ಇಂಪಾರ್ಟೆಂಟು. ಮದುವೆಯಾದ ದಂಪತಿಗಳಾಗಿದ್ದರೆ ವಿವಾಹ ನೋಂದಣಿ ಪತ್ರ, ಯಾರೆಲ್ಲ ಹೊಸದಾಗಿ ಮದುವೆ ಆಗ್ತಾರೆ ಅವರು ಆಲ್ಮೋಸ್ಟು ಎಲ್ಲರೂ ಕೂಡ ಈ ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗಿರುತ್ತೆ. ಇನ್ನೊಂದು ಭಾಳ ಪ್ರಮುಖವಾಗಿ ವಾಸಸ್ಥಳ ದೃಢೀಕರಣ ಪತ್ರ, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೂಫ್ ಇದು, ವಾಸಸ್ಥಳ ದೃಢೀಕರಣ ಪತ್ರ. ಸೊ ಇದಕ್ಕೇನು ಬೇಕು, ಕರೆಂಟ್ ಬಿಲ್ಲು, ಬಾಡಿಗೆ ಒಪ್ಪಂದ ಪತ್ರ, ರೆಂಟಲ್ ಅಗ್ರಿಮೆಂಟು ಅಥವಾ ಗ್ಯಾಸ್ ಬಿಲ್ಲು, ಇವಿಷ್ಟು ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಮಿತಿಗೆ ಅನುಗುಣವಾಗಿ BPL ಅಥವಾ APL ಕಾರ್ಡ್ ನಿರ್ಧಾರಕ್ಕೆ. ಸೊ ಹಾಗಾಗಿ ಈ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಇನ್ನು ಭಾಳ ಮುಖ್ಯವಾಗಿ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಕೇಳಿರುವಂಥದ್ದು. ಏಕೆಂದರೆ ಸೊ ನೀವು ಯಾವ
ಅಥವಾ ಯಾರ ಮೊಬೈಲ್ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡಿಸ್ತೀರಾ ಅಂತ. ಹಾಗಾಗಿ ಇಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಬುಕ್ನಲ್ಲಿ ಅಗತ್ಯವಾಗಿ ಕೊಡಬೇಕಾಗಿರುತ್ತೆ. ಸೊ ಇಷ್ಟೊತ್ತಿಗೆ ಏನು ಹೇಳಿದೆ, ಇದು ನಿಮಗೆ ಇವನ್ ಹೊಸ ರೇಷನ್ ಕಾರ್ಡನ್ನು ಪಡ್ಕೊಳ್ಳೋಕ್ಕೂ ಬೇಕಾಗಿರ್ತಕ್ಕಂಥ ದಾಖಲೆಗಳು ಇವೆಲ್ಲ ಕೂಡ. ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಜಾತಿಯನ್ನು ನಮೂದು ಮಾಡ್ಕೊಳ್ಳಿಕ್ಕೆ, ಅಥವಾ ನೀವು APL BPL ಅಂತ ಕನ್ಸಿಡರ್ ಮಾಡಲಿಕ್ಕೆ ಅದು ಇನ್ಕಮ್ ಸರ್ಟಿಫಿಕೇಟ್ಸು ಹೆಲ್ಪ್ ಮಾಡ್ತಾರೆ. ಅದರ ಮುಖಾಂತರವಾಗಿ ಡಿಸೈಡ್ ಮಾಡ್ತಾರೆ ಅವರು. ಇನ್ನು ಡಿಲಿಟನ್ ಸರ್ಟಿಫಿಕೇಟ್ಸು ಏನಾದರೂ ಮುಂಚೆ ಡಿಲೀಟ್ ಮಾಡಿಸಿದ್ರೆ ಅದಕ್ಕೆ ಪೂರಕವಾದ ದಾಖಲೆಯನ್ನು ಕೊಟ್ಟಿರ್ತಾರೆ ಇಲಾಖೆಯಿಂದ, ಅದನ್ನು ನೀವು ಪ್ರೊವೈಡ್ ಮಾಡೋದು ಆಗೋಯಿತು. ಸೊ ನೆಕ್ಸ್ಟು ಈಗ ಇಷ್ಟೆಲ್ಲ ಹೇಳಿದ ಮೇಲೆ ಈಗ ನಿಮಗೆ ಹೇಗೆ ಯು ಆರ್ ಗೋಯಿಂಗ್ ಟು ಅಪ್ಲೈ, ಹೇಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಈ ಪ್ರತ್ಯೇಕವಾಗಿ ರೇಷನ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಹೆಸರು ತೆಗೆದು ಹಾಕುವುದು ಇಟ್ ಇಸ್ ವೆರಿ ಫಸ್ಟ್ ಪ್ರಾಸೆಸ್ಸು. ಫಸ್ಟ್ ಏನು ಮಾಡಬೇಕು, ಮೊದಲು ಹಳೆಯ ರೇಷನ್ ಕಾರ್ಡ್ನಿಂದ ನಿಮ್ಮ ಹೆಸರನ್ನು ಕಡಿತಗೊಳಿಸಲು ಆಹಾರ ಇಲಾಖೆಯ ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೇಮ್ ಡಿಲೀಷನ್, ನೀವು ಯಾರೇ ಪ್ರತ್ಯೇಕವಾಗಿ ರೇಷನ್ ಕಾರ್ಡನ್ನು ಪಡ್ಕೊಡ್ಬೇಕು ಅಥವಾ ಹೊಸದಾಗಿಯೇ ಅಪ್ಲೈ ಮಾಡಬೇಕು ಅಂತಂದಾಗ ಏನಾಗುತ್ತೆ, ಸೊ ನಿಮ್ಮ ಮುಂಚೆ ಏನಾದರೂ ಹಳೆ ಡಾಕ್ಯುಮೆಂಟ್ಸಲ್ಲಿ ಹಳೆ ರೇಷನ್ ಕಾರ್ಡಲ್ಲಿ ನಿಮ್ಮ ನೇಮ್ ಇದ್ದರೆ ಅದನ್ನು ಮೊದಲು ಡಿಲೀಟ್ ಮಾಡಿಸ್ಬೇಕು. ಅದನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರವಾಗಿ ಮಾಡ್ತಾರೆ, ಅದನ್ನು ಮಾಡಿಸ್ಬೇಕು. ಅದಾದಮೇಲೆ ದ ನೆಕ್ಸ್ಟ್ ಪ್ರಾಸೆಸ್ ಇಸ್ ಹೊಸ ಆಧಾರ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಬೇಕು. ಸಿಂಪಲ್ ಪ್ರಾಸೆಸ್ ಎರಡೇ ಇಲ್ಲಿ. ಒಂದು ಡಿಲೀಟೆಡ್ ಮಾಡಿಸ್ಬೇಕು ಹಳೆ ನೇಮ್ ಇದ್ದರೆ, ಅದಾದಮೇಲೆ ಹೊಸ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು. ಹೆಸರು ತೆಗೆದು ಹಾಕಿದಂಥ ಪ್ರಮಾಣ ಪತ್ರ ದೊರೆತ ನಂತರ ಹೊಸ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಉಸ್ತುವಾರಿ ಕೇಂದ್ರಗಳಲ್ಲಿ ಯಾವುದು ಬರುತ್ತೆ, ಕರ್ನಾಟಕ ಒನ್ನಲ್ ಅಪ್ಲಿಕೇಶನ್ ಹಾಕ್ಬೋದು, ಗ್ರಾಮ ಒನ್ನಲ್ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಬೆಂಗಳೂರು ಒನ್ನಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಈಗಂತೂ ಎಲ್ಲ ಹಳ್ಳಿಗಳ ವ್ಯಾಪ್ತಿಗಳಲ್ಲಿ ಒಂದೊಂದು ಸೆಂಟರ್ ಬರ್ತಿದ್ದಕ್ಕೆ ಗ್ರಾಮ ಒನ್ ಅಂತಂದ್ಬಿಟ್ಟು ನೀವು ಅಲ್ಲಿಯೂ ಎನ್ಕ್ವೈರಿ ಮಾಡಿಸಿ ಸಂಬಂಧಪಟ್ಟ ದಾಖಲೆಗಳನ್ನು ನೀವು ಸಿದ್ಧಪಡಿಸ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಸೊ ತುಂಬ ಜನ ಕೇಳಿದರು, ಸೊ ಹೇಗೆಲ್ಲ ಇದು ಪ್ರಾಸೆಸ್ ಇರುತ್ತೆ, ಪ್ರತ್ಯೇಕವಾಗಿ ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅದು ಇಷ್ಟೇ ಪ್ರಾಸೆಸ್. ಇಲ್ಲಿ ಆಲ್ಮೋಸ್ಟ್ ಯಾರೆಲ್ಲ ಕೇಳಿದ್ರು ಅವರಿಗೆಲ್ಲ ಒಂಚೂರು ಮಾಹಿತಿ ಹೋಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋನ. ನೋಡೋಣ ಅಪ್ಕಮಿಂಗ್ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಬಂತು ಅಂತಂದರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ವಾಹಿನಿಯಿಂದ ಇದ್ದೇ ಇರುತ್ತೆ. ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.